ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರ್ಯ ಧಾರಾವಾಹಿಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಚಾರು ಮುಡಿ ತುಂಬ ಹೂವು, ಕೈ ತುಂಬ ಬಳೆ, ಹಣೆ ತುಂಬ ಕುಂಕುಮ ಇಟ್ಕೊಂಡು ಅಜ್ಜಿ ಮತ್ತು ಜಾನಕಿ ಮುಂದೆ ಬರ್ತಾಳೆ. ಅದನ್ನು ನೋಡಿ ಅವರಿಗೆ ದುಃಖ ಆಗ್ತದೆ. ಚಾರುನೇ ನೋಡ್ತಿರ್ತಾರೆ. ಆಗ ಚಾರು, ಯಾಕೆ ಹೀಗೆ ನೋಡ್ತಿದ್ದೀರಾ? ರಾಮಾಚಾರಿ ಬಂದಮೇಲೆ ಹೂ ಮುಡ್ಸ್ಕೊತೀನಿ ಅಂತ ಹೇಳಿದವಳು ನಾನೇ ಮುಡ್ಕೊಂಡು ಬಂದಿದ್ದೀನಿ ಅಂತನಾ? ಹೇಗೆ ಗೊತ್ತಾ, ರಾಮಾಚಾರಿ ಮನೆಗೆ ಬರೋದ್ರೊಳಗೆ ನಾನು ಈ ಥರ ರೆಡಿ ಆದರೆ ರಾಮಾಚಾರಿಗೆ ತುಂಬ ಇಷ್ಟ ಆಗುತ್ತೆ. ನಾನು ಈ ಥರ ಮುತ್ತೈದೆಯಾಗಿ ರೆಡಿ ಆದರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಈ ಥರ ರೆಡಿಯಾಗಿದ್ದೀನಿ. ಇದು ಅವ್ನ ಬರ್ತಡೆಗೆ ನಾನು ಕೊಡ್ತಿರೋ ಗಿಫ್ಟ್ ಅಂತ ಹೇಳ್ತಾಳೆ. ರಾಮಾಚಾರಿ ಬರೋ ಟೈಮ್ ಆಗಿದೆ, ನಾನು ಅವನಿಗೋಸ್ಕರ ಬಾಗಿಲಲ್ಲೇ ನಿಂತು ಕಾಯ್ತೀನಿ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಗೋಡೆಗೆ ಕೈ ತಾಗಿ ಬಳೆಗಳು ಒಡೆದೋಗುತ್ತೆ. ಆಗ ಚಾರುಗೆ ಗಾಬರಿಯಾಗಿ, ಇದೇನಿದು ಅಪಶಕುನ ಆಯ್ತಲ್ಲ, ಯಾಕೋ ನನಗೆ ತುಂಬ ಭಯ ಆಗ್ತಿದೆ ಅಜ್ಜಿ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ, ಅಯ್ಯೋ ಹುಚ್ಚಿ, ಗೋಡೆಗೆ ಕೈ ತಾಗಿ ಬಳೆ ಹೊಡೆದಿದೆ ಅಷ್ಟೇ, ಕೈ ತುಂಬ ಹಾಕ್ದಿಯಲ್ವಾ, ಅದರಲ್ಲಿ 2-3 ಮಾತ್ರ ಹೊಡೆದು ಹೋಗಿದೆ ಅಷ್ಟೇ, ಇನ್ನೂ ಬಳೆಗಳು ಇದಾವಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಚಾರು, ಸರಿ ಅಜ್ಜಿ ಅಂತ ಗಾಬರಿಯಲ್ಲೇ ಹೊರಗೆ ಹೋಗ್ತಾಳೆ. ಈ ಕಡೆ ಚಾರುನ ನೋಡಿ ಅಜ್ಜಿಗೆ ಮತ್ತು ಜಾನಕಿಗೆ ದುಃಖ ಜಾಸ್ತಿ ಆಗುತ್ತೆ. ಆಗ ಅಜ್ಜಿ ಜಾನಕಿ, ಕೃಷ್ಣನಿಗಾದರೂ ಫೋನ್ ಮಾಡಿ ಅವ್ನು ಬಂದರೆ ನಮ್ಗೆ ಸ್ವಲ್ಪ ಧೈರ್ಯ ಇರುತ್ತೆ ಅಂತ ಹೇಳ್ತಾಳೆ. ಆಗ ಜಾನಕಿ, ಸರಿ ಅತ್ತೆ, ಹೀಗೆ ಕಾಲ್ ಮಾಡ್ತೀನಿ ಅಂತ ಕೃಷ್ಣನಿಗೆ ಕಾಲ್ ಮಾಡ್ತಾಳೆ. ಆಗ ರಾಮಾಚಾರಿ ಅಂತ ಮಲಗಿರೋ ಡೆಡ್ ಬಾಡಿ ಜೇಬಿಂದ ಫೋನ್ ರಿಂಗ್ ಆಗುತ್ತೆ. ಆಗ ಅಲ್ಲೇ ಇದ್ದ ಒಬ್ಬ ಪೊಲೀಸ್ ಅವನ ರಾಮಾಚಾರಿ ಜೇಬಿಂದ ಮೊಬೈಲ್ ತೆಗೆದು ಮುರಾರಿ ಕೈಗೆ ಕೊಡ್ತಾನೆ. ಆಗ ಮುರಾರಿ ಫೋನ್ ತೆಗೆಯೋದ್ರಲ್ಲಿ ಕಾಲ್ ಕಟ್ಟಾಗುತ್ತೆ. ಆ ಮೊಬೈಲ್ ವಾಲ್ಪೇಪರಲ್ಲಿ ಕೃಷ್ಣ ಮತ್ತು ರುಕ್ಕು ಫೋಟೋ ಇರುತ್ತೆ. ಇದೇನಿದು, ರಾಮಾಚಾರಿ ತಮ್ಮನ ಹೆಂಡತಿ ಫೋಟೋ ಹಾಕ್ಕೊಂಡಿದ್ದಾನಲ್ಲ ಅಂತ ಯೋಚನೆ ಮಾಡುವಷ್ಟರಲ್ಲಿ ರಾಮಾಚಾರಿ ಮೊಬೈಲನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದು ನೆನಪಾಗುತ್ತೆ. ಆಗ ಮುರಾರಿ, ಅಯ್ಯೋ ಎಂಥ ದೊಡ್ಡ ಅನಾಹುತ ಆಯಿತು, ಇದು ರಾಮಾಚಾರಿ ಅಲ್ಲ ಅಂತ ಹೇಳ್ತಾನೆ. ಆಗ ಸೀನಾ ಮುಂದೆ ಹೇಳ್ತಾನೆ. ಆಗ ಸೀನಾ, ಸಮಾಧಾನ ಮಾಡ್ಕೊ ಮುರಾರಿ, ರಾಮಾಚಾರಿ ಇನ್ನಿಲ್ಲ ಅಂತ ನಾವು ಒಪ್ಕೋಬೇಕು ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ, ಇಲ್ಲ ಸೀನಾ, ಇದು ರಾಮಾಚಾರಿ, ಅವನ ತಮ್ಮ ಕೃಷ್ಣ. ಇವತ್ತು ರಾಮಾಚಾರಿ ಮತ್ತು ಕೃಷ್ಣನ ಹುಟ್ಟಿದಿನ ಅಂತ ಅಮ್ಮ ಇಬ್ಬರಿಗೂ ಒಂದೇ ಥರ ಬಟ್ಟೆ ತೊಗೊಂಡಿದ್ದಾರೆ. ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಇಬ್ಬರು ಒಂದೇ ಥರ ಶರ್ಟ್ ಹಾಕ್ಕೊಂಡಿದ್ರು. ಇದು ರಾಮಾಚಾರಿ ಅಲ್ಲ, ಕೃಷ್ಣ ಅಂತ ಹೇಳ್ತಾನೆ. ಆಗ ಸೀನಾ, ಹೌದು, ಮೊದಲು ಇದು ಜಾನಕಮ್ಮನಿಗೆ ಕಾಲ್ ಮಾಡಿ ಹೇಳು, ಮೊದಲೇ ಮನೆಯಲ್ಲಿ ಚಾರು ಹೊತ್ತಿಗೆ ತುಂಬು ಬಸ್ರಿ, ವಿಷಯ ಗೊತ್ತಾದರೆ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ ಜಾನಕಿಗೆ ಕಾಲ್ ಮಾಡಿ, ಅಮ್ಮ ಇದು ರಾಮಾಚಾರಿ ಅಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಾನಕಿಗೆ ಸಮಾಧಾನದಿಂದ ಮತ್ತು ಸಂತೋಷದಿಂದ, ಏನು ಹೇಳ್ತಾ ಇದೆಯಾ ಮುರಾರಿ, ನನಗೆ ಗೊತ್ತಿತ್ತು ನನ್ನ ರಾಮಾಚಾರಿಗೆ ಏನೂ ಆಗಲ್ಲ ಅಂತ ಹೇಳ್ತಾಳೆ. ಆಗ ಮುರಾರಿ, ಅಮ್ಮ ಅದು ಸತ್ತಿರೋದು ರಾಮಾಚಾರಿ ಅಲ್ಲ, ನಮ್ಮ ಕೃಷ್ಣ ಅಂತ ಹೇಳ್ತಾನೆ. ಆಗ ಜಾನಕಿ ಅಲ್ಲೇ ಕುಸಿದು ಬೀಳ್ತಾಳೆ. ಅಯ್ಯೋ ಅಂತ ಜೋರಾಗಿ ಹೇಳ್ತಾಳೆ. ಆಗ ಅಜ್ಜಿ ಜಾನಕಿ, ಏನಾಯ್ತೆ, ಯಾಕೆ ಅಂತ ಕೇಳ್ತಾಳೆ. ಆಗ ಜಾನಕಿ, ಅತ್ತೆ ಸತ್ತಿರೋದು ನಮ್ಮ ರಾಮಾಚಾರಿ ಅಲ್ವಂತೆ, ನಮ್ಮ ಕೃಷ್ಣ ಅಂತ ಹೇಳ್ತಾಳೆ. ಆಗ ಅಜ್ಜಿ, ಅಯ್ಯೋ ದೇವರೇ, ಇದೇನಾಯಿತು ನಮ್ಮ ಮಕ್ಕಳಿಗೆ, ಹಾಗಾದರೆ ನಮ್ಮ ರಾಮಾಚಾರಿ ಎಲ್ಲಿ ಹೋದ ಅಂತ ಹೇಳ್ತಾಳೆ. ಇಷ್ಟೊತ್ತು ಚಾರುಗೆ ಹೇಗೆ ವಿಷಯ ಹೇಳಬೇಕು ಅಂತ ಯೋಚನೆ ಮಾಡಿದ್ವಿ, ಈಗ ಈ ವಿಷಯ ರುಕ್ಕಿಗೆ ಹೇಗೆ ಹೇಳೋದು ಅಂತ ಹೇಳ್ತಾರೆ. ಆಗ ಅಜ್ಜಿ, ಮೊದಲು ಈ ವಿಷಯ ರುಕ್ಕಿಗೆ ಹೇಳಬೇಕು, ಅವಳಿಗೆ ಕಾಲ್ ಮಾಡು ಅಂತ ಹೇಳ್ತಾಳೆ. ಆಗ ಜಾನಕಿ ರುಕ್ಕಿಗೆ ಕಾಲ್ ಮಾಡ್ತಾಳೆ. ಅಲ್ಲೇ ರುಕ್ಕು ಕುಡಿತಾ ಎಂಜಾಯ್ ಮಾಡ್ತಿರ್ತಾಳೆ. ಆಗ ರುಕ್ಕಿಗೆ ಜಾನಕಿಯಿಂದ ಕಾಲ್ ಬರುತ್ತೆ. ಅದನ್ನು ನೋಡಿ ರಾಮಾಚಾರಿ ಸತ್ತ ಸುದ್ದಿ ಹೇಳೋಕ್ಕೆ ಕಾಲ್ ಮಾಡ್ತಿದ್ದಾರೆ ಅಂತ ಖುಷಿಯಿಂದ ಕುಣಿದಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.